ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡಿಲ್ಲ, ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅನ್ಕೊಂಡಿದ್ದೆ. ಆ್ಯಂಡ್ ಇವತ್ತು ನಾನು ನಮ್ಮ ಅಮ್ಮಂಗೋಸ್ಕರ ಒಂದು ಗಿಫ್ಟ್ನ ತರೋದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಅದು ಏನು ಅಂತೆಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹೋಗೋಣ. ಹೊಟ್ಟೆ ಹಸಿತಾ ಇದೆ, ಬನ್ರೋ ಬೇಗ. ಆಗ್ತಿಲ್ಲ. ಟೈಮ್ ಬಂದು ಆಲ್ರೆಡಿ 9:45. 10 ಗಂಟೆಗೆ 10 ನಿಮಿಷ ಇದೆ ಅಷ್ಟೆ. ಈ ಜಿಂಬಾಯ್ ಅಂತೂ ಮೈಕೈ ನೋವು, ಅದ್ ನೋವು, ಇದ್ ನೋವು ಅಂದ್ಕೊಂಡು ಆಕ್ಟಿವ್ ಆಗೇ ಇಲ್ಲ ಅವರು. ಸ್ವಲ್ಪ 1 ವೀಕ್ ಇರುತ್ತಲ್ಲ, ಸೊ ಹಂಗಾಗಿ ಕಷ್ಟ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆಕ್ಚುಲಿ ಇಡ್ಲಿ ಮತ್ತೆ ಬೆಣ್ಣೆ, ಉದ್ದಿನ ವಡೆ. ಸೊ ಆಕ್ಚುಲಿ ಏನಂತ ಅಂದ್ರೆ ಈ ಆಯಿಲ್ ಅಲ್ಲಿ ಕರ್ದಿರೋದೆಲ್ಲ ತಿನ್ಬಾರ್ದು ಆಯ್ತಾ. ಆದ್ರೆ ಇವತ್ತು ಯಾಕೋ ತುಂಬಾ ಟೆಂಪ್ಟ್ ಆಗ್ಬಿಡ್ತು ನಂಗೆ ವಡೆ ತಿನ್ಬೇಕು ಅಂತ ತಿಂದೆ. ಸೊ ಇದಾದ್ಮೇಲೆ ನಾವು ಈಗ ರಿಲಯನ್ಸ್ ಡಿಜಿಟಲ್ಗೆ ಹೋಗ್ತಾ ಇದ್ವಿ. ಸೀರಿಯಸ್ಲಿ ಫ್ರೆಂಡ್ಸ್, ಇವತ್ತು ನನ್ಗೆ ಯಾಕೆ ಹಿಂಗ್ ಮಂಕ್ ನಿದ್ದೆ. ಅದೇನೋ ನಮ್ಮಮ್ಮ ಯಾವಾಗ್ಲೂ ಅವ್ನ್ ಗಾದೆ ಹೇಳ್ತಾ ಇರ್ತಾರೆ, ನಿದ್ಗೆಟ್ಟೋ ಬುದ್ಗೆಟ್ಟೋ ಅಂತ. ಹಂಗೆ ಮನುಷ್ಯನ್ಗೆ ನಿದ್ದೆ ಇಲ್ಲ ಅಂದ್ರೆ ಅವ್ನ್ ಆಕ್ಟಿವ್ ಆಗಿ ಇರಕ್ಕೆ ಆಗಲ್ಲ. ನನ್ಗೆ ಹೆಂಗೋ ಆಗ್ತೈತೆ, ಒಂಥರ ತಲೆನೋವು ಬರ್ತೈತೆ. ಆಮೇಲೆ ಆಕ್ಟಿವ್ ಆಗಿ ಇರಕ್ಕೆ ಆಗ್ತಾ ಇಲ್ಲ, ಬ್ಲಾಗ್ ಅಲ್ಲಿ ಮಾತಾಡಕ್ಕೆ ಆಗ್ತಾ ಇಲ್ಲ. ಸೊ ಈಗ ನಾನು ಆಗ್ಲೇ ಹೇಳ್ದೆ ಅಲ್ವಾ, ನಮ್ಮ ಅಮ್ಮಂಗೊಂದು ಗಿಫ್ಟ್ ಕೊಡ್ಸ್ಬೇಕು ಅಂತ ಗಿಫ್ಟ್ ತರೋದಿಕ್ ಹೋಗ್ತಾ ಇದೀನಿ ಅಂತ. ಅದೇನಂತ ಅಂದ್ರೆ ನಮ್ಮ ಅಮ್ಮನ್ಗೆ ಅಂತ ಮೊಬೈಲ್ ತರೋದಿಕ್ಕೆ ಅಂತ ಹೋಗ್ತಾ ಇದೀವಿ. ಏನಂದ್ರೆ ಇದು ನಾನು ನನ್ನ ಅರ್ನಿಂಗ್ಸ್ ಅಲ್ಲಿ ನಮ್ಮ ಅಮ್ಮಂಗೆ ಕೊಡಿಸ್ತಿರೋ ಅಂತ ಒಂದು ಪುಟ್ಟ ಗಿಫ್ಟ್. ಯಾಕಂತ ಅಂದ್ರೆ ನಮ್ಮಮ್ಮ ಈಗ ಆಲ್ರೆಡಿ ಹಿಂದೆ ನಮ್ದು ಶಿವುದು ಅವನದೊಂದು ಫೋನ್ ಇತ್ತು, ಅದನ್ನ ಅವ್ರು ಯೂಸ್ ಮಾಡ್ತಾ ಇದ್ರು. ಅದು ಸುಮಾರು ದಿನದಿಂದ ಹ್ಯಾಂಗ್ ಆಗ್ತಾನೆ ಇತ್ತು ಆಯ್ತಾ. ಹ್ಯಾಂಗ್ ಆಗುತ್ತೆ, ಸರಿ ಹೋಗುತ್ತೆ, ಈ ತರ ಆಗ್ತಾ ಇತ್ತು. ನಮ್ಮಮ್ಮ ಇವಾಗ 1 ವಾರದ ಹಿಂದೆ ಹೊಸ ಫೋನ್ ತಗೊಬೇಕು ನಾನು ಅಂತ ಮಾತಾಡ್ತಾ ಇದ್ರು. ಆಮೇಲೆ ಆ ಫೋನ್ ಸರಿ ಹೋಯ್ತು. ಅವಾಗ್ಲೂ ಹಂಗೆ ಹ್ಯಾಂಗ್ ಆಗಿತ್ತು, ಆಮೇಲೆ ಹಂಗೆ ಸರಿ ಹೋಯ್ತು. ನಾನು ನವೀನ್ಗೆ ಲಾಸ್ಟ್ ಸಂಡೇನೆ ಹೇಳಿದ್ದೆ, ನವೀನ್ ಇವತ್ತು ಹೋಗ್ಬಿಟ್ಟು ಫೋನ್ ತಗೋ ಬಂದ್ಬಿಡೋಣ ಅಮ್ಮಂಗೆ ಅಂತ. ನಾನು ಅಮ್ಮಂಗೊಂದು ಫೋನ್ ಕೊಡಿಸ್ತೀನಿ ಅಂತ. ಸರಿ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಅಷ್ಟ್ರಲ್ಲಿ ನಮ್ಮ ಅಕ್ಕ ಬಂದ್ಲು ಮನೆಗೆ. ಹಂಗೆ ಮಾತಾಡ್ಕೊಂಡು ಆಮೇಲೆ ಅಮ್ಮನೂ ಬಂದ್ರು. ಮಾತಾಡ್ಕೊಂಡು ಇನ್ನು ಹೋಗ್ಲೇ ಇಲ್ಲ ನಾವು. ಅಷ್ಟ್ರಲ್ಲಿ ಫೋನು ಕೂಡ ಸರಿ ಹೋಯ್ತಲ್ಲ, ಸರಿ ತಗೊಳ್ಳೋಣ ಬಿಡು ಅಂತ ಸುಮ್ನಾದ್ವಿ. ಇನ್ನು ನಿನ್ನೆ ಏನಾಗಿದೆ ಅಂತ ಅಂದ್ರೆ, ನಮ್ಮ ಮಾರಿಯ, ನಾನು ಹೇಳದ್ನಲ್ಲ, ಅವ್ನು ಯಾವ ರೇಂಜ್ ಟ್ರೆಮೆಂಡಸ್ ನನ್ ಮಗ ಅಂತ ಅಂದ್ರೆ, ಅವನು ಫೋನ್ ಎತ್ತಿ ಎಸದಂತೆ ಡಿಸ್ಪ್ಲೇ ಹೊಟ್ಟೋಗಿದೆ. ಆಲ್ರೆಡಿ ಆ ಫೋನ್ ಆಲ್ಮೋಸ್ಟ್ ಒಂದು 90 5 ವರ್ಷ ಯೂಸ್ ಮಾಡಿದ್ದ. ಆಲ್ಮೋಸ್ಟ್ ಅದೊಂದು 90% ಹಾಳಾಗೋಗಿತ್ತು. ಫೋನು ಹ್ಯಾಂಗ್ ಆಗೋದು, ಇದಾಗೋದು, ವರ್ಕ್ ಆಗದೆ ಇರೋದು. ಅದ್ರ ಮಧ್ಯೆ ಈ ಮಕ್ಳುಗಳು ಬೇರೆ ಫೋನ್ ಮುಟ್ಟೋದು ಮಧ್ಯ, ಇವನ್ ವಿಡಿಯೋಸ್ ನೋಡಕ್ಕೆ ಅಂತ, ಜೀವಿತ್ತು ಗೇಮ್ ಆಡೋದು ಅಂತ. ಸೊ ಅದು ಹಾಳಾಗಿತ್ತು. ಹಳೇ ಫೋನ್ ಅದು ಆಯ್ತಾ. ನಾವು ನಮ್ ಡ್ಯಾಡಿ ತೀರ್ಕೊಳ್ಳೋಕ್ಕಿಂತ ಮುಂಚೆ, ಅಥವಾ ನಮ್ ಡ್ಯಾಡಿ ತೀರ್ಕೊಂಡ್ ಆದ್ಮೇಲೆ ಆಲ್ಮೋಸ್ಟ್ ಒಂದು 8 ವರ್ಷನೇ ಆಗೈತೆ ಆ ಫೋನ್ ತಗೊಂಡು. ಅದನ್ನೇ ಯೂಸ್ ಮಾಡ್ತಾ ಇದ್ರು. ಈಗ ಹೆಂಗ್ ಆಗ್ಬಿಟ್ಟಿದೆ ಅಂತ ಅಂದ್ರೆ, ಅಮ್ಮಂಗೆ, ಅಮ್ಮ ಮನೇಲೇ ಇರ್ತಾರೆ ಆಯ್ತಾ. ಮನೇಲೇ ಇದ್ದು ಈಗ ಅವ್ರಿಗೆ ಫೋನೇ ಫ್ರೆಂಡ್ ತರ. ಸೊ ನಮ್ಮಮ್ಮ ಯಾವಾಗ್ಲೂ ನಮ್ಗೆ ಹೇಳ್ತಾ ಇದ್ರು, ಏನ್ ಯಾವಾಗ್ಲೂ ಅಷ್ಟೊಂದ್ ಫೋನ್ ಇಟ್ಕೊಂಡ್ ಕುತ್ಕೋತೀರಾ ಅಂತ. ನಂಗೆ ಇವಾಗ ಗೊತ್ತಾಗ್ತಾ ಇದೆ, ನಾನ್ ಫೋನ್ ಯೂಸ್ ಮಾಡೋದಿಕ್ ಶುರು ಮಾಡಾದ್ಮೇಲೆ ಅಂತ. ಅಂದ್ರೆ ಇವ್ರು ನೋಡೋದೇನು ಅಂತ ಹೇಳ್ತೀನಿ. ಅವ್ರು ಒಂದು ಜಸ್ಟ್ ಫೋನ್ ಕಾಲ್ ಮಾಡ್ತಾರೆ, ಇಲ್ಲ ರಿಸೀವ್ ಮಾಡ್ತಾರೆ, ಮಾತಾಡ್ತಾರೆ. ಅದು ಬಿಟ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾರೆ. ಆಮೇಲೆ ಶನಿದೇವ್ರ ಅಂದ್ರೆ ನಮ್ಮ ಅಮ್ಮಂಗೆ ಪ್ರಾಣ ಆಯ್ತಾ. ಅದ್ರದ್ದು ಸಾಂಗ್ಗಳು, ಸಾಂಗ್ಗಳು, ದೇವ್ರದ್ದು ಕತೆಗಳು, ಮತ್ತೆ ಯಾವ್ದಾದ್ರು ಈ ವಿಡಿಯೋಸ್ ನಾವೆಲ್ಲ ಯೂಟ್ಯೂಬ್ ಮಾಡ್ತೀವಲ್ಲ, ಆ ವಿಡಿಯೋಸ್ ನೋಡೋದು, ಈ ತರ ಎಲ್ಲ ಮಾಡ್ತಾರೆ. ಅವ್ರಿಗೆ ಸದ್ಯಕ್ಕೆ ಆ ಮೊಬೈಲೇ ಫ್ರೆಂಡ್ ಆಯ್ತಾ. ಈಗ ಅಮ್ಮ ಆಲ್ಮೋಸ್ಟ್ ನಿನ್ನೆ ಬೆಳಿಗ್ಗೆ ಆಗಿರೋದು, ಅವ್ರ ಫೋನ್ ಯೂಸ್ ಮಾಡಿಲ್ಲ. ನನಗೆ ಅನ್ನಿಸ್ತು ಅಮ್ಮ ತುಂಬಾ ಮಿಸ್ ಮಾಡ್ಕೊಂತ ಇರ್ತಾರೆ ಈಗ ಫೋನ್ನ. ಅವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ತೆಗೆದುಕೊಡೋಣ, ಖುಷಿ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಫಸ್ಟ್ ಆಫ್ ಆಲ್ ನೀನ್ ಯಾಕೆ ತರೋದಿಕ್ ಹೋದೆ ಅನ್ನೋ ಮಾತು ಬಂದೇ ಬರುತ್ತೆ ನಮ್ಗೆ. ಬಟ್ ನೋಡಿ, ಇಲ್ದಿರೋರ್ನ ಅವ್ರು ಇದ್ದಿದ್ರೆ ನಾವ್ ಹಂಗ್ ನೋಡ್ಕೊತಾ ಇದ್ವಿ, ಹಿಂಗ್ ನೋಡ್ಕೊತಾ ಇದ್ವಿ ಅಂತ ಹೇಳೋದಲ್ಲ, ಇರೋರ್ನ ನೋಡ್ಕೊಬೇಕು. ಆಮೇಲೆ ಈಗ ನಾನೇನ್ ತುಂಬಾ ಇನ್ವೆಸ್ಟ್ ಮಾಡಿ ಅಮ್ಮಂಗೆ ಫೋನ್ ಕೊಡಿಸ್ತಾ ಇಲ್ಲ. ಅಮ್ಮಂಗ ಅದ್ರ ಅವಶ್ಯಕತೆನೂ ಇಲ್ಲ, ಕ್ಯಾಮ್ರಾ ಚೆನ್ನಾಗಿರ್ಬೇಕು ಅಥವಾ ಇನ್ನೊಂದ್ ಚೆನ್ನಾಗಿರ್ಬೇಕು ಅಂತ ಅನ್ಬಿಟ್ಟು. ಅವ್ರು ಜಸ್ಟ್ ಫೋನ್ ಕಾಲ್ ರಿಸೀವ್ ಮಾಡ್ಬೇಕು ಅಥವಾ ಕಾಲ್ ಮಾಡ್ಬೇಕು, ಅದ್ರ ಜೊತೆಗೆ ಅವ್ರಿಗೆ ಯೂಟ್ಯೂಬ್ ಇದಾಗ್ಬೇಕು. ಸೊ ಅದಕ್ಕೆ ನಾನೊಂದು ಕಮ್ಮಿ ಬಜೆಟ್ ಅಲ್ಲೇನೆ ಒಂದು ಫೋನ್, ಚೆನ್ನಾಗಿರುವಂತ ಒಂದು ಆಂಡ್ರಾಯ್ಡ್ ಫೋನ್ ತಗೊಂಡ ಅಂತ ಅಂದ್ಬಿಟ್ಟು ಈಗ ಬಂದಿದ್ದೀನಿ. ಸೊ ಈಗ ರಿಲಯನ್ಸ್ ಡಿಜಿಟಲ್ ಬಂದ್ವಿ. ಬನ್ನಿ ಯಾವ ತರದಿದೆ ಏನು ಅಂತ ನೋಡೋಣ.
ಫ್ರೆಂಡ್ಸ್ ಆ್ಯಕ್ಚುಲಿ ಈಗ ನಾವು ಸೆಲೆಕ್ಟ್ ಮಾಡಿದ್ದು ಸ್ಯಾಮ್ಸಂಗ್ ಕಂಪ್ನಿದು. ಇದು ಬಂದು ಗ್ಯಾಲಕ್ಸಿ A07 ಅಂತ ಅಂದ್ಬಿಟ್ಟು. ಇದು ಪ್ರೈಸ್ ಬಂದು 12,000 ಇದೆ. ನಮಗೆ ಡಿಸ್ಕೌಂಟ್ ಆಗಿ 11,400 ಆಗ್ತಾ ಇದೆ. ಸೊ ಇದನ್ನೇ ಸೆಲೆಕ್ಟ್ ಮಾಡಿದೆ. ಇದೇನಂತ ಅಂದರೆ ಕ್ಯಾಮ್ರಾನು ಚೆನ್ನಾಗಿ ಬರ್ತಿದೆ, ಜೊತೆಗೆ ಫೋನು ಕೂಡ ಚೆನ್ನಾಗಿದೆ. ಸೊ ಅಮ್ಮಂಗೆ ಇದು ಸಾಕು ಅಂತ ಅನಿಸ್ತು ಸದ್ಯಕ್ಕೆ. ನಾನು ಹೇಳಿದ್ನಲ್ಲ ಅವ್ರಿಗೆ ಕಾಲ್ ಅಟೆಂಡ್ ಮಾಡಲಿಕ್ಕೆ ಮತ್ತು ಯೂಟ್ಯೂಬ್ ನೋಡಲಿಕ್ಕೆ, ಮತ್ತು ಅವ್ರಿಗೆ ವಾಟ್ಸಪ್ಪು ಇನ್ಸ್ಟಾ ಎಲ್ಲ ಯೂಸ್ ಮಾಡ್ಬೋದು. ಸೊ ಈ ಫೋನ್ ತೊಗೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಬಿಲ್ಲಿಂಗ್ ಮಾಡಿಸ್ಬೇಕು. ಒಂಥರ ಖುಷಿ ಆಗ್ತಾಯಿತ್ತು. ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಅವ್ರು ಖಂಡಿತವಾಗ್ಲೂ ಖುಷಿ ಆಗೇ ಆಗುತ್ತೆ. ಯಾಕಂದರೆ ನೆನ್ನೆಯಿಂದ ಫೋನ್ ಮಿಸ್ ಮಾಡ್ಕೊಂಡಿದ್ದಾರೆ. ಈ ಥರ ಸಣ್ಣ ಪುಟ್ಟದ್ರಲ್ಲೇ ಅಲ್ವಾ ಖುಷಿ ಸಿಗೋದು. ಈ ಥರದ್ದು ಯಾರಿಗಾದ್ರೂ ಏನಾದರೂ ಹಿಂಗೆ ಒಂದು ಗಿಫ್ಟ್ ಮಾಡಿದಾಗ ಅದು ಅವ್ರು ಖುಷಿ ಪಡ್ತಾರಲ್ಲ, ಅದು ನೋಡಿದಾಗಲೇ ನಮ್ಗೆ ಖುಷಿ ಆಗೋದು. ಆ್ಯಂಡ್ ಇದೆಲ್ಲ ಏನೇನೋ ಅಲ್ಲ ಬಿಡಿ, ಬಟ್ ಏನೋ ನನ್ನ ಮನಸ್ಸಿಗೂ ಒಂಥರ ಖುಷಿ ಆಗ್ತು. ನಾನು ತೊಗೊಂಡಾಗ ನಂಗೆ ಹೆಂಗೆ ಖುಷಿ ಆಗ್ತಾ ಇರುತ್ತೆ ಅದೇ ಥರ ಅನಿಸ್ತಾಯಿತ್ತು. ಅದರಲ್ಲೂ ನಮ್ಮ ಅಮ್ಮಂಗೆ ಕೊಡಿಸ್ತಿದ್ದೀನಿ ಅನ್ನೋದು ನಂಗೆ ಇನ್ನೂ ಒಂಥರ ಸಮಾಧಾನ, ಖುಷಿ. ಆ್ಯಂಡ್ ಈಗ ಬಿಲ್ಲಿಂಗು ಕೂಡ ಎಲ್ಲ ಆಗ್ತಾಯಿದೆ. ನವೀನ್ ಈಗ ಅದನ್ನು ಓಪನ್ ಮಾಡ್ತಾ ಇದ್ದಾರೆ. ಯಾವ ಥರ ಇದೆ ಅದು ನೋಡೋದಕ್ಕೆ, ಯಾವ ಥರ ಇದೆ ಏನೋ ಅಂತ ಅಂದ್ಬಿಟ್ಟು ಈಗ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಅರ್ನಿಂಗ್ಸಲ್ಲಿ ನಾನು ಏನೋ ಈ ಥರ ಸಣ್ಣದೋ ಪುಟ್ಟದೋ ಏನೋ ಒಂದು ಗಿಫ್ಟ್ ಕೊಡಿಸ್ತಾ ಇದ್ದೀನಿ ಅಂದಾಗ ಮೇಲೆ ನಮ್ಮ ಡ್ಯಾಡಿನೂ ನೋಡ್ತಾ ಇರ್ತಾರಲ್ವ, ಅವ್ರಿಗೂ ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಾನೇನು ಇಲ್ಲಿ ಚಿನ್ನ ಬೆಳ್ಳಿ ವಜ್ರ ಅದನ್ನೇನು ಕೊಡಿಸ್ತಿರೋದು ಒಂದು ಫೋನು. ಬಟ್ ಅಮ್ಮಂಗೀಗ ಯಾರಿಗೆ ಏನು ಅವಶ್ಯಕತೆ ಇರುತ್ತೋ ಆ ಅವಶ್ಯಕತೆ ತಕ್ಕಂತೆ ನಾವೇನಾದರೂ ಅವ್ರಿಗೆ ಗಿಫ್ಟ್ ಕೊಟ್ಟಾಗ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಅಥರ್ವ ಬಂದ್ಬಿಟ್ಟು ಅಲ್ಲಿ ಸುತ್ತಮುತ್ತ ಏನಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಬಂದು ಮಮ್ಮಿ ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳ್ತಾನೆ ಇದ್ದ. ನಾನು ಅದನ್ನೆಲ್ಲ ಕೊಡ್ಸೋದಕ್ಕಾಗಲ್ಲ ಅಥರ್ವ, ಈಗ ಏನೂ ಕೇಳಬೇಡ ಅಂತಂದೆ. ನೋಡ್ಕೊಂಡು ಸುಮ್ಮನೆ ಆಟಾಡ್ತಾ ಇದ್ದಾನೆ. ಸೊ ಇದೇನೇ ಫ್ರೆಂಡ್ಸ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಚೆನ್ನಾಗಿದೆ ಫೋನ್, ತುಂಬ ಸ್ಲಿಮ್ ಆಗಿದೆ, ಲೈಟ್ ವೆಯ್ಟ್ ಇದೆ ಯೂಸ್ ಮಾಡೋದಕ್ಕೆ. ಮತ್ತು ಅಮ್ಮ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಯೂಸ್ ಮಾಡ್ತಾಯಿದ್ರು, ಈಗ ಸ್ವಲ್ಪ ದೊಡ್ಡದಾಗಿದೆ, ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇದಕ್ಕೆ ಕೇಬಲ್ ಬರುತ್ತೆ, ಅಡಾಪ್ಟ್ರ್ ಬರಲ್ಲ. ಸೊ ಈಗ ಇದನ್ನು ತೊಗೊಂಡೋಗಿ ಅಮ್ಮಂಗೆ ಕೊಡಬೇಕು. ಈಗ ಬಿಲ್ಲಿಂಗು ಕೂಡ ಎಲ್ಲ ಆಯಿತು, ಅವರು ಇದೆಲ್ಲ ಓಪನ್ ಮಾಡಿದ್ರಲ್ವ, ಸೊ ಆನ್ ಕೂಡ ಮಾಡಿದ್ವಿ. ಈಗ ಮನೆಗೆ ಹೋಗಬೇಕು. ಅಮ್ಮ ಹಂಗೆ ಸರ್ಪ್ರೈಸ್ ಆಗಿ ನಾನೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅದನ್ನು ಪ್ಯಾಕಿಂಗ್ ಎಲ್ಲ ಮಾಡಿಸ್ಬಿಟ್ಟು ಆ ಥರ ಏನಾದರೂ ಕೊಡೋಣ ಅಂತ. ಆಮೇಲೆ ಅದನ್ನೇನು ಮಾಡಿಸೋದು, ಹಿಂಗೆ ಹೋಗಿ ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಿದ್ದೀನಿ. ಫ್ರೆಂಡ್ಸ್ ಫೈನಲಿ ನಮ್ಮ ಅಮ್ಮನಿಗೆ ನಾನು ಮೊಬೈಲ್ ತೊಗೊಂಡಿದ್ದಾಯಿತು. ಒಂಥರ ಖುಷಿ ಆಗ್ತಾಯಿದೆ. ಏನು ಗೊತ್ತಾ, ಯಾವತ್ತು ಏನನ್ನು ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡದೇ ಇರೋ ಜೀವ ಅಂತ ಅಂದ್ರೆ ಅದು ತಂದೆ ತಾಯಿ. ನನ್ಗೆಲ್ಲೋ ಅನ್ಸುತ್ತೆ, ಇವಾಗ ನಮ್ ಡ್ಯಾಡಿ ಇರ್ಬೇಕಿತ್ತು, ಅವ್ರನ್ನ ಹಂಗ್ ನೋಡ್ಕೋತಿದ್ದೆ ಹಿಂಗ್ ನೋಡ್ಕೋತಿದ್ದೆ ಅಂತ ಅನ್ಬಿಟ್ಟು. ಅದೆಲ್ಲ ಇರೋರ್ನ ನೋಡ್ಕೊಬೇಕು. ಅದ್ರಲ್ಲೂ ಇನ್ ನಮ್ಮ ಅಮ್ಮನ ಬಗ್ಗೆ ಹೇಳೋದಿಕ್ಕೂ ಹೋದ್ರೆ, ಅಂತ ಅತ್ತೆನ ಪಡೆಯೋದಿಕ್ಕೆ ಅಳಿ ಮಕ್ಳಿರ್ಬೋದು, ಸೊಸೆ ಆಗಿರ್ಬೋದು, ಅಷ್ಟೇ ಅಲ್ಲ ಅಂತ ತಾಯಿನ ಪಡೆಯೋದಿಕ್ಕೆ ನಾವು 3 ಜನ, ಅಂತ ಅಜ್ಜಿನ ಪಡೆಯೋದಿಕ್ಕೆ ಈ ಮೊಮ್ಮಕ್ಳುಗಳು ನಿಜವಾಗ್ಲೂ ಅದೃಷ್ಟ ಮಾಡಿದ್ರು. ನಾವು ಎಲ್ಲೇ ಆದ್ರೂ ಹೋಗ್ತಿವಿ, ಏನಾದ್ರೂ ಮಾಡ್ತೀವಿ, ತಿರ್ಗಾಡ್ತೀವಿ ಅಂತ ಅಂದ್ರೆ ನಮ್ ಮಗುಗೆ ಒಂದ್ ತಾಯಿಯಾಗಿ ಅವ್ರ ತಾಯಿನೇ ಮಕ್ಳು ನೋಡ್ಕೋತಾರೆ. ಅದು ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ನನಗೋಸ್ಕರ ಮಿಡಿಯೋ ಅಂತ ಜೀವ ಫಸ್ಟ್ ಅಂತ ಬಂದ್ರೆ ಅದು ನಮ್ಮ ಅಮ್ಮ. ಆಯ್ತಾ, ಅಯ್ಯೋ ಬೆಳಗ್ಗೆ ನಾನು ತಿಂಡಿ ತಿಂತಿಲ್ಲ, ನನ್ಗೆ ಫಸ್ಟ್ ಅವರು ಹೊಟ್ಟೆಗೆ ತಿನ್ನು ಅನ್ನೋದೇ ಫಸ್ಟ್. ಅಂದ್ರೆ ಮನೇಲಿ ಏನೈತೆ ನೋಡ್ಬಿಟ್ಟು ಪಟ್ಟಂತ ಹಾಕೊಂಡ್ಬರ್ತಾರೆ. ಎಲ್ಲ ತಾಯಿಂದಿರೋ ಹಾಗೇನೆ. ಆದ್ರೆ ನಮ್ಮನೆ ಅಕ್ಕಪಕ್ಕದವ್ರು ಹೇಳೋರು ಯಾವಾಗ್ಲೂನು, ಏನ್ರಿ ಕಲಾ ಅಂದ್ರೆ ಚಂದ್ರಕಲಾ ಅಂತ ನಮ್ಮ ಅಮ್ಮನ ಹೆಸರು, ಅದನ್ನೆಲ್ಲ ಕಲಾ ಅಂತ ಕರೆದು ಮಾತಾಡ್ಸ್ತಾ ಇದ್ದಿದ್ದು. ಏನ್ರಿ ಕಲಾ ಯಾವಾಗ್ಲೂ ಮಕ್ಳು ಅಂತೀರಲ್ಲ, ಸ್ವಲ್ಪ ನಿಮ್ಗೂ ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ರಿ. ಯಾವಾಗ್ಲೂ ಮಕ್ಳು ಅಂತೀರಾ, ಬರೀ ಮಕ್ಳು ತಿನ್ಸೋದು ಉಣ್ಸೋದು ಅವ್ರನ್ನ ನೋಡೋದು, ಬರೀ ಇದೇ ಆಗೋಯ್ತಲ್ಲ ಕಲಾ ನೀವು ಅಂತ ಅಂದ್ರೆ ನನಗ್ ನನ್ ಮಕ್ಳೇ ಪ್ರಪಂಚ. ಖುಷಿನೇ. ಏನೋ ಮನೆಯಿಂದ ಏನೋ ಒಂದು 1 kg ಹಣ್ಣು ಅಥವಾ ಏನೋ ತಗೊಂಡೋಗಿ ಅದು ಅದಲ್ಲೇ ಅವ್ರ್ತಿದಲ್ಲ, ಅವ್ರಿಗೆ ಅಂತ ಏನೋ ತಗೊಂಡೋಗಿರ್ತಾಳೆ, ಅಮ್ಮ ಇದು ತಿನ್ನಮ್ಮ ನಿಂಗೆ ಇಷ್ಟ, ನೀನ್ ಇಟ್ಕೊಂಡು ತಿನ್ನು ಅಂತ. ಬಟ್ ಅವ್ರಿಗೆ ಆ ಬುದ್ಧಿ ಬರೋದೇ ಇಲ್ಲ. ಫಸ್ಟ್ ನನ್ ಮಕ್ಳು, ಆಮೇಲೆ ಮಕ್ಳು ಅಂತಲ್ಲ, ಹಳ್ಳಿ ಮಕ್ಳಾಗ್ಬೋದು, ಅವ್ರ ಹಂಚಿ ಎಲ್ಲಾನು ಖಾಲಿ ಮಾಡ್ಬಿಟ್ಟು ಇಲ್ಲ ಅವ್ರಿಗೆ ಇಷ್ಟ ಇದ್ರು ಅವ್ರಿಗೆ ಇಷ್ಟ ಇಲ್ಲ ಅಂತಾನೆ ಇಲ್ಲ ನನ್ ತಿನ್ನಲ್ಲ. ಆಮೇಲೆ ನಾ ಎಮೋಷನಲ್ ಆಗ್ತಾ ಇದ್ದೀನಿ ಆಕ್ಚುಲಿ. ಏನಕ್ಕೆ ಹಂಗ ಆಗುತ್ತೆ ಅಂತ ಅಂದ್ರೆ, ಊಟದ ವಿಚಾರವಾಗ್ಲೂ ಅಷ್ಟೇ. ಬಿಸಿಯಾಗಿ ಅಡಿಗೆ ಆಗಿರುತ್ತಲ್ವಾ, ನಮ್ಮ ಆರ್ಯ ಊಟ ಮಾಡಕ್ ಬಿಡಲ್ಲ ಅಂತಂದ್ರೆ ಅವ್ನ್ ಬಂದು ಅಲ್ಲಿ ಕುಕ್ಕರ್ ಎಳಿಯೋದು, ನಾವೆಲ್ಲ ಪಾತ್ರೆ ಇಟ್ಕೊಂಡು ಒಟ್ಟಿಗೆ ಕುತ್ಕೊಂತೀವಲ್ವಾ, ಅಲ್ಲಿ ಏನಾದ್ರು ಎಳಿಯೋದು ಮಾಡೋದು ಅದನ್ನ ಮಾಡ್ತಾ ಇರ್ತಾನೆ. ಹಂಗ್ ಮಾಡ್ತಾನೆ ಅಂತ ಅನ್ಬಿಟ್ಟು ನಮ್ಮಮ್ಮ ಏನ್ ಮಾಡ್ತಾರ ಗೊತ್ತಾ, ನನ್ ವಿಚಾರದಲ್ಲಿ ಇವಳು ಊಟ ಅಂದ್ರೆ ಹಿಂಗೆ ಇರ್ಬೇಕು, ಊಟ ತುಂಬಾ ಇದಾಗ್ ಮಾಡ್ತೀಯ, ನೀನ್ ಫಸ್ಟ್ ತೃಪ್ತಿ ಆಗೋ ತರ ನೀನ್ ಊಟ ಮಾಡ್ಕೊಂಡ್ಬಿಡು, ನಾನ್ ಮಗು ನೋಡ್ಕೋತೀನಿ ಅಂತ. ನಮಗ್ ಎಲ್ಲಾರ್ಗು ಊಟಕ್ ಬಿಟ್ಬಿಟ್ಟು, ಅದ್ ಯಾರೇ ಆಗಿರ್ಬೋದು ಮನೇಲಿ, ಮಗ ಸೊಸೆ ಮಗಳು ಅಳಿಯ
ನಿಮ್ ಮಗು ನೀವ್ ನೋಡ್ಕೊಳ್ರಪ್ಪ, ಫಸ್ಟ್ ನಾನು ಊಟ ಮಾಡ್ಕೊಂತೀನಿ, ನಾನು ಆಮೇಲೆ ನೀವು ಊಟ ಮಾಡಿವ್ರಂತೆ ಅಂತ ಒಂದ್ ದಿನ ಅಂತಿಲ್ಲ. ಅದು ಅವ್ರ ಮನೆ, ಅದು ಆಯ್ತು ನಮ್ಗೆ ಸತ್ಕಾರ ಮಾಡ್ಲಿ. ಈಗ ನಮ್ಮನೆಗ್ ಬಂದಿರ್ತಾರೆ ಅನ್ಕೊಳ್ಳಿ, ನಮ್ಮನೇಲೂ ಅವ್ರು ಹಂಗೇನೆ ಫಸ್ಟ್ ಕೂತ್ಕೊಂಡು ಊಟ ಮಾಡ್ಕೊಳ್ಳಿ, ಈಗ ನಮ್ಮನೆಗ್ ಬಂದಿದ್ದೀರಾ ಅಂದ್ರೂ ಕೇಳಲ್ಲ ಅವರು. ಸೊ ನಮ್ಮ ಅಮ್ಮನ ಬಗ್ಗೆ ನಾವ್ ಹೇಳೋದೇ ಬೇಕಾಗಿಲ್ಲ. ನೀವು ನನ್ ಬ್ಲಾಗ್ಸ್ ನ ಸುಮಾರು ವರ್ಷದಿಂದ ನೋಡ್ತಿರೋರ್ಗೆ ಕಂಟಿನ್ಯೂಸ್ ಆಗಿ ನಮ್ಮ ಅಮ್ಮನ ಬಗ್ಗೆ ನೀವೇ ಹೇಳ್ಬಿಡ್ತೀರಾ, ನಾನು ಏನು ಹೇಳ್ಬೇಕಾಗಿಲ್ಲ. ಬಟ್ ಇವತ್ತು ನೆನ್ಸ್ಕೊಬೇಕು, ನಿಜ ತಾಯಿ ಇಲ್ದಿರೋರಿಗೆ ಆ ನೋವು ಗೊತ್ತಿರುತ್ತೆ. ಇವತ್ತು ನಮ್ ತಂದೆ ಇಲ್ಲ, ಆ ನೋವು ಸಫರ್ ಮಾಡ್ತಾ ಇದೀವಿ. ಬಟ್ ನಮ್ಮ ಅಮ್ಮನೂ ಇಲ್ಲ ಅಂತ ಅಂದಿದ್ರೆ ನಮ್ ನಾಯಿ ಪಾಡ್ ಆಗಿರ್ತಾ ಇತ್ತು. ಅಷ್ಟು ಚೆನ್ನಾಗಿ ನಮ್ಮನ್ನ ಬೆಳೆಸಿದಾರೆ, ನೋಡ್ಕೊಂಡಿದ್ದಾರೆ. ಬರ್ತಾನೆ ಇರ್ಲಿಲ್ಲ. ನಾವ್ ಇನ್ನೊಂದ್ ಮಗು ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ. ಇವಾಗ್ಲೂ ಅಷ್ಟೇ, ಆರ್ಯಂದು ಡೆಲಿವರಿ ಆದ್ಮೇಲೂ ಅಷ್ಟೇ, ಅಯ್ಯೋ ನಮ್ಮ ಅಮ್ಮಂಗ್ ಹುಷಾರಿಲ್ಲ, ಅವರು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮಗು ನೋಡ್ಕೊಳಕ್ ಆಗುತ್ತಾ, ಹೆಂಗೆ ನಾನು ಈ ಮಗುನ್ ಹೆಂಗ್ ಸಾಕ್ತೀನಿ ಅಂತೆಲ್ಲ ಯೋಚನೆ ಮಾಡಿದ್ದೆ. ಬಟ್ ನಮ್ಮಮ್ಮ ಈಗ್ಲೂ ಹೇಳ್ತಾರೆ, ಹೆಂಗ್ ಅಂತಿದ್ದಲ್ಲ ನಿನ್ ಮಗುನ ನಾನು ಸಾಕ್ಲಿಲ್ವಾ ಅಂತ ಅನ್ಬಿಟ್ಟು. ಅದಂತೂ ಸತ್ಯ. ನಮ್ಮ ಅಮ್ಮ ಇರೋವರೆಗೂ ನಮ್ ಯಾರಿಗೂ ಏನು ಕೊರತೆ ಇರಲ್ಲ. ನಾವ್ 3 ಜನ ಮಕ್ಳಿಗೂ ಅಷ್ಟೇ ಚೆನ್ನಾಗಿ ನೋಡ್ಕೊತಿದ್ದಾರೆ, ಅಷ್ಟೇ ಚೆನ್ನಾಗಿ ಇಲ್ಲೂವರೆಗೂ ನೋಡ್ಕೊಂಡ್ ಬಂದಿದ್ದಾರೆ. ಆ ದೇವ್ರ ಹತ್ರ ನಾನು ಅದನ್ನೇ ಕೇಳ್ಕೊಳ್ಳೋದು. ತಂದೆ ಅಂತೂ ಬೇಗ ಕಿತ್ಕೊಬಿಟ್ಟಿದ್ದಾನೆ, ನಮ್ಮಮ್ಮನಂತೂ ಜಾಸ್ತಿ ವರ್ಷ ನಮ್ಮಮ್ಮ ನಮ್ ಜೊತೆ ಚೆನ್ನಾಗಿರ್ಬೇಕು. ಅವ್ರ ಬಗ್ಗೆ ನಂಗೆ ಎಷ್ಟು ಹೇಳಿದ್ರು ಕಡಿಮೆ ಆಯ್ತಾ. ನಾನು ಏನ್ ಮಾಡಿದ್ರು ಅದು ಕಮ್ಮಿನೇ, ಏನ್ ಮಾಡಿದ್ರು ಕಮ್ಮಿನೇ. ಒಂದೇ ₹1 ಇದುವರೆಗೂ ಅವ್ರಿಗೆ ಅವ್ರ ಸ್ವಂತಕ್ಕೆ ಅಂತ ಅವ್ರು ಬಳಸ್ಕೊಳಲ್ಲ. ಮಕ್ಳಿಗೆ ಹಾಲ್ ತರ್ಸೋದು ಇಲ್ಲ ಏನಾದ್ರೂ ಒಂದ್ ತರ್ಸೋದು. ಎಷ್ಟು ಜನ ಹೆಂಗಸರು ಅಂದ್ರೆ ಅವ್ರಿಗೆ ಸೀರೆ ತಗೋಬೇಕು, ಒಡವೆ ತಗೋಬೇಕು ಅನ್ನೋ ಆಸೆ ಇರುತ್ತೆ. ಅವಮ್ಮ ಯಾವತ್ತಿಗೂ ಅದನ್ನ ಮಾಡೇ ಇಲ್ಲ. ನಮ್ ಡ್ಯಾಡಿ ತರಕಾರಿ ತಗೊಳೋದಿಕ್ಕೆ ಅಂತ ದುಡ್ಡು ಕೊಡ್ತಾ ಇದ್ರಲ್ಲ ಖರ್ಚಿಗೆ, ಅದನ್ನ ಉಳ್ಸಿ ಆ ದುಡ್ಡಲ್ಲಿ ಚೀಟಿ ಹಾಕೊಂಡು, ಆ ಚೀಟಿ ಎತ್ಕೊಂಡು ನಮ್ ಡ್ಯಾಡಿಗೆ ಉಂಗ್ರ ಮಾಡಿಸ್ತಾ ಇದ್ರು. ನಮಗೆಲ್ಲ ಈ ಸೇವಿಂಗ್ಸ್ ಬುದ್ಧಿ ಇದೆಲ್ಲ ಎಲ್ಲಿಂದ ಬಂದಿದೆ ಅಂತ ಅಂದ್ರೆ ನಮ್ಮ ಅಮ್ಮನಿಂದ ಬಂದಿರೋದು. ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಅವ್ರೊಬ್ರು ದುಡಿಬೇಕು, ನಾವು 3 ಜನ ಮಕ್ಕಳು, ಹೆಂಡತಿ. ನಮ್ ಡ್ಯಾಡಿ ಅವ್ರಿಗೆಲ್ಲ ಏನು ಅವ್ರ ತಂದೆ ಅಜ್ಜನ ಆಸ್ತಿ ಅಂತೆಲ್ಲ ಏನು ಇರ್ಲಿಲ್ಲ. ಅವ್ರೊಂದು ಗೌರ್ನಮೆಂಟ್ ಕೆಲಸ ಅಂತ ತಗೊಂಡು ಬರೋ ಸ್ವಲ್ಪ ಆಸ್ತಿಲಿ ಅವ್ರು ಇನ್ನೊಂದಷ್ಟು ಸಂಪಾದನೆ ಮಾಡ್ಕೊಂಡು ನಮ್ಮೆಲ್ರಿಗೂ ಒಳ್ಳೆ ಎಜುಕೇಶನ್ ಕೊಡಿಸ್ಕೊಂಡು, ನಾನ್ ಇಂಜಿನಿಯರಿಂಗ್ ಸೇರ್ಕೋಬೇಕಾದ್ರೆ ಎಷ್ಟು ಇದು ಗೊತ್ತಾ, ನಮ್ಮ ಮನೇಲಿ ನನ್ನ ಇಂಜಿನಿಯರಿಂಗ್ ಸೇರ್ಸೋ ಅಂತ ಪರಿಸ್ಥಿತಿಲಿ ಇರ್ಲೇ ಇಲ್ಲ. CET ಎಕ್ಸಾಮ್ ಬರ್ತಿದ್ದೆ, ನನ್ನ ಫ್ರೆಂಡು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾ ಇದ್ಲು, ನಾನು ಆಗ್ಬೇಕು ಅಂತ ಆಸೆ. ನಮ್ಮನೇಲಿ ಸೇರ್ಸೋದಿಕ್ಕೆ ದುಡ್ಡಿಲ್ಲ. ಅವಾಗ ನಮ್ಮಮ್ಮ ನನ್ ಮಾಂಗಲ್ಯ ಚೈನ್ನೆ ನನ್ ಪ್ಲೆಡ್ಜ್ ಮಾಡಿದ್ರು ಪರವಾಗಿಲ್ಲ, ನಾನು ಅಡ ಇಟ್ಕೊಳ್ಳೋದಿಕ್ ಕೊಡ್ತೀನಿ, ನನ್ ಮಗಳು ಏನ್ ಓದ್ತೀನಿ ಅಂತಾಳೆ ಅವಳಿಗೆ ಅದನ್ನ ಓದ್ಸಿ ಅಂತ ನಮ್ಮಮ್ಮ ಅವತ್ತು ಹಂಗೆ ಹೇಳಿದ್ರು. ನಮ್ಮ ಅಕ್ಕನೂ ಅಷ್ಟೇ, ಅವಳು ಅಷ್ಟೇ ಆ ಟೈಮಲ್ಲಿ, ಡ್ಯಾಡಿ ನನ್ನ ಒಡವೆಗಳನ್ನ ಕೊಡ್ತೀನಿ, ಬೇಕಾದ್ರೆ ಪ್ಲೆಡ್ಜ್ ಮಾಡಿ ಅವಳಿಗೆ ಇಂಜಿನಿಯರಿಂಗ್ ಸೇರಿಸಿ ಅಂತ. ನನ್ನನ್ನ ನಮ್ಮ ಅಕ್ಕ ಬಾವ ಆದ್ರೂ ಅಷ್ಟೇ, ಅವತ್ತಿಂದನೂ ನನ್ನ ಮಗು ತರಾನೇ. ನಾನು ಕೋಚಿಂಗ್ಗೆ ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ IAS ಕೋಚಿಂಗ್ಗೆ ಅಂತ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನನ್ಗೆ ಒಂದ್ ನಮ್ ಬಾವ ಟ್ಯಾಬ್ಲೆಟ್ ಇಂದ ಹಿಡಿದು ನನ್ಗೆ ಫುಲ್ಲು ಬಾಕ್ಸ್ಗೆ ಏನೇನ್ ಬೇಕು, ನನ್ಗೆ ಎಸೆನ್ಷಿಯಲ್ ನೀಡ್ಸ್ ಏನೇನಿದೆ ಅದನ್ನೆಲ್ಲ ಪ್ಯಾಕ್ ಮಾಡಿ, ಈಗ ಚಿಂಟುನ ಹೆಂಗ್ ನೋಡ್ಕೋತಾರೋ ಅವ್ರ ಮಗಳು ಅಂತ ಸೇಮ್ ನನ್ನನ್ನು ಅದೇ ತರ ನೋಡ್ಕೋತಾ ಇದ್ದಿದ್ದು ನಮ್ ಬಾವ. ಹಂಗೆ ಅದನ್ನೆಲ್ಲ ನೆನೆಸ್ಕೊಂಡಾಗ ಅನ್ಸುತ್ತೆ, ಇವತ್ತು ನಾವು ಏನೋ ಒಂದು, ಇವತ್ ಭಗವಂತ ನಮ್ ಕೈಲಿ ಏನೋ ಇಷ್ಟು ಶಕ್ತಿ ಕೊಟ್ಟಿದ್ದಾರೆ, ನಾವು ಸಣ್ಣ ಪುಟ್ಟದನ್ನಾದ್ರೂ ಮಾಡಿ ಅವ್ರು ಖುಷಿ ಪಡಿಸ್ಬೇಕು ಅಂತ ಹೊರಗಡೆನೆ ನಿಂತವ್ರೆ. ಬಂಟನ ಎತ್ಕೊಂಡು ತೋರಿಸ್ತೀನಿ, ತೆಗಿರಿ ಮಿರರ್ ತೆಗಿರಿ. ಇಲ್ಲಿ ನೋಡಿ, ಅವನನ್ನ ಎತ್ಕೊಂಡಂಗೆನೆ ಅವನ ಅವ್ರ ಅಜ್ಜಿ ಜೊತೆನೇ ಇರ್ತಾನೆ. ಅವಾಗ್ಲೂ ನೋಡ್ದ, ಈಗ ತೆಗ್ದಾಗ್ಲೇ ತಿಂತಾ ಇದ್ದವನು ನೋಡಿ ಬೇಡ ಬೇಡ ಅಂತವನೆ. ಬಾಯ್ ಆರ್ಯ, ಬಾಯ್ ಆರ್ಯ, ಬಾಯ್ ಅಳ್ತವನೆ ಬರ್ತಾ ಇದೀನಿ. ಒಳಕೋಗಿ ಒಳಕ್ರಿ ಅಡಿ ಒಳಕ್ಕೆ ರಮ್ಯಾ. ಆರ್ಯ ಏನ್ ರಮ್ಯಾ ಫೋನ್ ಅಮ್ಮ? ಅಯ್ಯೋ ಯಾಕೆ ಇಷ್ಟೊಂದು ತೊಂದರೆ ತಗೊಳಕ್ ಹೋದ್ರಿ? ಅಂದ್ರೆ ಏನು, ನಾನು ಅದೇ ರೆಡಿ ಮಾಡಿಸ್ಕೊಳ್ಳಿದ್ದೆ. ಹೊಸ ವರ್ಷದ ಹಳೇದ ಅದು.
ನೀನ್ ರೆಡಿ ಮಾಡಿಸ್ಕೊಂಡ್ರು ಮತ್ತೆ ಮತ್ತೆ ಹಾಗೆ ಆಗುತ್ತೆ. ಏನ್ ತೋರಿಸ್ಬಿಡ ಹೆಂಗೋ ಇದು ಅಲ್ಲಿ ಅನ್ಸಿರ್ತಾರ ಅಥವಾ ಅನ್ಸಿರೋ ತೆಗ್ದಿದ್ದೀರ ಅದು ಗಮ್ಮಂತಿರ್ಬೇಕು. ಹಂಗೆ ಹೇಳ್ಕೊ ಈಗ ಅಷ್ಟೇ ಸೈಡಿಂದ. ಅಯ್ಯೋ ಖುಷಿ ಆಗ್ತದೆ ಕಣೆ, ಫೋನ್ ತಂದಿರೋದಂತೂ ನನ್ಗಂತೂ ಹೊಸಿ ಇಷ್ಟ ಆಗ್ಲಿಲ್ಲ, ತುಂಬಾ ಇಷ್ಟ ಆಗೋಯ್ತು ಬಿಡತ್ತಾಗಿ ಫೋನು ಹಾಕಿರ್ಕು. ಸ್ಯಾಮ್ಸಂಗ್ ಗ್ಯಾಲಕ್ಸಿ A07 ತುಂಬಾನೇ ಖುಷಿ ಆಯ್ತು ಕಣವ, ನಿನ್ನ ಫೋನ್ ಕೊಡ್ಸಿದಂತೂ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಫೋನು ಆರೆ ಬೆಳಗ್ಗೆ ನೆನ್ನೆ ಕೆಟ್ಟಿತ್ತು ನಿಂಗೆ ನೆನ್ನೆಯಿಂದನೂ ತಲೆ ಕೆಟ್ಟೋದಾಗ ಆಗಿತ್ತು ನನಗೆ ಫೋನ್ ಮುಗ್ತಿರೋದಕ್ಕೆ. ಈ ಬಂಟು ಕೈ ಕೊಡ್ಬೇಡ, ಈ ಬಂಟೆಲ್ಲ ಪಾಪದಲ್ಲಿ ಇಡ್ತಾ ಇರದೆ ಅವನು ಇದ್ರ ಕಡೆ ಹೋಗ್ತದೆ. ಬಂಟು ನೆನ್ನೆ 5 ನಿಮಿಷ ಹಿಂಗೆ ಇಟ್ಬಿಟ್ಟ. ಸಿಮ್ತರಗಿ ಸಿಮಾಕಣ ಇದೆಲ್ಲ ಹಾಕ್ಬೇಕು, ಗಾರ್ಡು ಮತ್ತೆ ಗಾಡು ಮತ್ತೆ ಇದು ಹಾಕೋಣ. ಎಷ್ಟೊಂದು ವರ್ಷ ತಗೊಂಡು ಫೋನ್ ತಗೊಬಂದ. ರಿಸ್ಕ್ ಏನಮ್ಮ ಅದ್ರಲ್ಲಿ. ತುಂಬಾನೇ ಖುಷಿ ಆಯ್ತು ನಂಗಂತೂ ಫೋನ್ ಅಂಬಕ್ಕೆ. ಬೆಳಗ್ಗೆ ನೆನ್ನೆಯಿಂದಾನೆ ಒಂಥರ ಆಗ್ಬಿಟ್ಟಿತ್ತು ಮುಖ. ಖುಷಿ ಆಯ್ತಾ? ಖುಷಿ ಆಯ್ತು ಕಣಪ್ಪ, ತುಂಬಾನೇ ಖುಷಿ ಆಯ್ತು. ಫೋನು ನೆನ್ನೆಯಿಂದವ ಕುಡಿತದೆ ಫೋನು. ಎಷ್ಟು ಖುಷಿ ಆಯ್ತು ಗೊತ್ತಾ ನನ್ಗೆ. ಅದನ್ನೇ ಹೇಳ್ಕೊಂಬಂದೀಗ, ತುಂಬಾ ಖುಷಿ ಆಯ್ತು. ಅದನ್ನೇ ಹೇಳ್ಕೊಂಬಂದು ನಮ್ಮಮ್ಮ ನಾನು ಇಂಜಿನಿಯರಿಂಗ್ ಸೇರ್ಬೇಕಾದ್ರೆ ಮಾಂಗಲ್ಯ ಸರ್ನೇ ಹಠ ಇಟ್ಬಿಟ್ಟು ಕಾಲೇಜಿಗೆ ಸೇರಿಸ್ತೀನಿ ಅಂತಿದ್ರು. ಅಂಥವ್ರಿಗೆ ನಾನೊಂದು 15,000 ಕೊಟ್ಟು ಮೊಬೈಲ್ ತಗೊಳ್ಳೋ ಯೋಗ್ಯತೆ ಇಲ್ವಾ? ಹಂಗೆ ಹಿಂಗೆ ಇವತ್ತು ಚೆನ್ನಾಗಿದ್ದೀವಿ ಅಷ್ಟೆಲ್ಲ ಓದಿಸವ್ರೆ ಅಂತ. ತುಂಬಾ ಇಷ್ಟ ಆಯ್ತು ನನಗೆ ಆ ಫೋನ್ ಅಂತೂ ಇದ್ದಿರ್ಲಿಲ್ಲ. ಥ್ಯಾಂಕ್ಸ್. ನೀನ್ ಎಷ್ಟೆಲ್ಲ ಮಾಡಿದ್ಯಾ ಅದ್ರಲ್ಲಿ. ಅಂದ್ರೆ ತಾಯಿಯಾಗಿ ನಾನು ಕರ್ತವ್ಯ ಮಾಡ್ತಾ ಇದ್ದೀನಿ ಅಷ್ಟೇ, ನಾನೇ ನಿಂಗೆ ಮಾಡಿಲ್ಲ. ಇವಳು ಮಗಳಾಗ ಕರ್ತವ್ಯ ಮಾಡ್ತಾವಳೆ. ಇದನ್ನ ಖುಷಿ ಮಾಡಿ ಮಾಡ್ಲೇಬೇಕು, ಮಾಡಬಾರ್ದು ಅನ್ನೋದೆಲ್ಲ. ಸಾಕ್ಬೇಕು ನನಗೆ ಭಗವಂತ ಇಷ್ಟು ಶಕ್ತಿ ಕೊಟ್ಟಾಗ ನಾನು ಇದನ್ನ ಮಾಡ್ಲಿಲ್ಲ ಅಂತ ಕೊಡ್ಲಿ, ಇನ್ನೂ ಚೆನ್ನಾಗಿ ಇಟ್ಟಿರ್ಲಿ. ಅದೇ ಕೇಳ್ಕೊಳ್ಳೋದು ನಾನು. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಯಾವಾಗ್ಲೂ ಅನ್ನೋದೇ ನಾನು ಕೇಳ್ತಾ ಇರ್ತೀನಿ. ಅಥರ್ವ ನಿಂಗೆ ಖುಷಿ ಆಯ್ತಾ ನನ್ನ ಮಗಳು ಅಜ್ಜಿ ಫೋನ್ ತಗೊಂಡು ಯೂಟ್ಯೂಬ್ ನೋಡ್ಬೋದು ಅಂತ? ಯಾಕೋ ನೀನ್ ಎಮೋಷನ್ ಹೇಳ್ತಾ ಇದೀಯಾ? ಯಾಕೆ ಕಣ್ಣೀರ್ ಬರ್ಸ್ಕೊತಾನೆ. ಯಾಕಪ್ಪ ಏನ್ ಕಲ್ತಿದ್ಯಾ? ಅಜ್ಜಿ ಖುಷಿ ಆಯ್ತು ಅಂದ್ರಲ್ಲ ಅಂತನಾ? ಯಾಕೆ ಕಲ್ತಿದ್ಯಾ? ಈಗ ಅಜ್ಜಿ ತಗೊಂಡ್ರೆ ನಿನ್ಗೆ ತಾನೆ. ದೊಡ್ಡನಾದ್ಮೇಲೆ ಈಗ ನೀನ್ ಊಟ ಮಾಡ್ಬೇಕಾದ್ರೆ ನಿಂಗೂ ಕೊಡ್ತಾರ ತಾನೆ ಫೋನ್ ನೋಡಕ್ಕೆ. ಕೊಡ್ಬೇಡ, ಯಾರಿಗೂ ಕೊಡ್ಬೇಡ. ಯಾವ ಜೀವಿತು ಮುಟ್ಟಂಗಿಲ್ಲ, ಬಂಟು ಮುಟ್ಟಂಗಿಲ್ಲ. ಸ್ವಲ್ಪ ನೀಟಾಗಿ ಹಿಡ್ಕೊ ಅಷ್ಟೇ. ನಿಂಗೂ ಸ್ವಲ್ಪ ನೋಡ್ ಮುಟ್ಟಂಗೇ ಇಲ್ಲ ಅವನು ಅಲ್ವಾ? ಅಯ್ಯೋ ಮೊಮ್ಮಗನ ಚೆನ್ನಾಗಿದ್ರೆ ತಗೋ ಹಿಡ್ಕೊ. ಇಲ್ಲ ಫ್ರೆಂಡ್ಸ್, ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ. ಇನ್ನು ಈವ್ನಿಂಗ್ ಬರ್ತಾ ಕಿಂಗ್ಸ್ ಕಾಫಿಗೆ ಹೋಗ್ಬಿಟ್ಟು ಅಲ್ಲಿ ಲೆಮನ್ ಟೀ ಮತ್ತು ಬ್ಲ್ಯಾಕ್ ಕಾಫಿನ ತೊಗೊಂಡ್ರು. ನಾನು ಲೆಮನ್ ಟೀನ ತೊಗೊಂಡೆ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಅಮ್ಮನ ಮೊಬೈಲ್ ತೊಗೊಂಡು ಬಂದಿದ್ವಿ. ಅವ್ರಿಗೆ ಸ್ಕ್ರೀನ್ ಗಾರ್ಡು ಮತ್ತು ಬ್ಯಾಕ್ ಕವರೆಲ್ಲ ಹಾಕ್ಸೋಣ ಅಂತ ಅಂದ್ಬಿಟ್ಟು. ಈ ಮಕ್ಕಳಿರೋ ಮನೇಲಂತೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅಮ್ಮನ ಮೊಬೈಲ್ ಅಂತೂ ಅಜ್ಜಿ ಅಂತ ಸ್ವಲ್ಪ ಸಲಿಗೆ ಇರುತ್ತಲ್ವ, ಈಸ್ಕೊಡೋದು ಮಾಡೋದು ಹಿಂಗೆಲ್ಲ ಮಾಡ್ತಾರೆ ಮಕ್ಕಳು. ಅದಕ್ಕೆ ಅಮ್ಮ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಬಂದು ಕೊಟ್ಬಿಡ್ತೀವಿ. ಮತ್ತು ಬ್ಯಾಕ್ ಕವರು ಕೇಳಿದ್ವಿ, ಅಲ್ಲಿ ಬ್ಯಾಕ್ ಕವರು ಇರೋ ಡೌಟು ಅಂತ ನನಗೆ ಮುಂಚೆ ಅನಿಸ್ತು. ಈಗ ಸ್ಕ್ರೀನ್ ಗಾರ್ಡ್ ಹಾಕ್ಸ್ತಾ ಇದ್ದಾರೆ. ಅಮ್ಮ ಅಂತೂ ಖುಷಿ ಆದರು. ನಂಗೆ ಅವ್ರ ಮುಖದಲ್ಲಿ ಆ ಖುಷಿ ನೋಡಿ ನನಗೆ ಒಂಥರ ಮಗಳಾಗಿ ಏನಂತ ಅಂದರೆ, ಮದುವೆ ಆಗಿ ಹೋದ್ಮೇಲೆ ತಂದೆ ತಾಯಿಗಳಿಗೆ ಏನೂ ಮಾಡಬಾರ್ದು, ಕೊಡಿಸ್ಬಾರ್ದು. ಇದು ಯಾವ ಇದು? ನಾವು ಹುಟ್ಟಾಗ್ಲಿಂದ ಅವ್ರು ನಮ್ಮನ್ನು ಸಾಕಿರ್ತಾರೆ, ಬೆಳೆಸಿರ್ತಾರೆ, ನಮಗೋಸ್ಕರ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ನಾವು ಪರ್ಸ್ನಲಿ ನಮ್ಮ ಸ್ವಂತ ದುಡಿಮೆಯಲ್ಲಿ ಕೊಡಿಸಿರೋದು, ಇನ್ನೊಬ್ಬರು ದುಡ್ಡಲ್ಲೋ ಮತ್ತೊಬ್ಬರು ದುಡ್ಡಲ್ಲೋ ಅಲ್ಲ. ಇವತ್ತು ನಾವು 4 ಸಂಪಾದನೆ ಮಾಡೋಂಗಾಗಿದ್ದೀವಿ. ಆ ಒಂದು ದುಡ್ಡಲ್ಲಿ ಒಂದು ಸಣ್ಣ ಗಿಫ್ಟ್ ಅಂತ ಕೊಡಿಸಿದಾಗ ಅದು ನಿಜವಾಗ್ಲೂ ತಂದೆ ತಾಯಿಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್